ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಏನೋ ಬಂತು. ಆ ರಿಸಲ್ಟ್ನಲ್ಲಿ ಸೆನ್ಸೇಷನಲ್ ಆಗಿದ್ದು ಅಂದರೆ ಅದು ತಮಿಳುನಾಡಿನ ಟಿ.ವಿ.ಕೆ ಹೊಸದಾಗಿ ಹುಟ್ಕೊಂಡಂಥ ಒಂದು ಪಕ್ಷ. ಏನು ತಳಪತಿ ವಿಜಯ್ ಅವರು ಹುಟ್ಟಾಕ್ತಾರೆ, ಆ ಒಂದು ಪಕ್ಷ ಈಗ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ತಮಿಳುನಾಡಲ್ಲಿ. ಆದರೆ ಈಗ ಅದೇ ರೀತಿಯಾದಂತಹ ಪಕ್ಷ ಕರ್ನಾಟಕದಲ್ಲಿ ಏನಾದರೂ ಹುಟ್ಕೊಂಡ್ರೆ ಯಾರು ಆ ರೀತಿಯಾದಂತಹ ಪಕ್ಷವನ್ನು ಹುಟ್ಟಾಕ್ತಾರೆ, ಇನ್ನು ಯಾರು CM ಕ್ಯಾಂಡಿಡೇಟ್ ಆಗಿ ಒಂದೇ ಸಲ ಹೊರಹೊಮ್ತಾರೆ, ಇನ್ನು ಇದರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅದನ್ನ ಕೇಳ್ಕೊಂಬರೋಣ ಬನ್ನಿ. ಈಗ ತಮಿಳುನಾಡು ಎಲೆಕ್ಷನ್ಸ್ ಎಲ್ಲ ಆಯಿತು. ಎಲೆಕ್ಷನ್ ರಿಸಲ್ಟ್ಸ್ ಬಂದಾದ್ಮೇಲೆ ಈಗ ಟಿ.ವಿ.ಕೆನಲ್ಲಿ ವಿಜಯ್ ಅವರು ಸ್ಪರ್ಧೆ ಮಾಡಿ ಅಲ್ಲಿ CM ಆಗೋ ಲೆವೆಲ್ವರೆಗೂ ಹೋಗಿದ್ದಾರೆ. ಬಟ್ ಈಗ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಆ ಸಿನಿಮಾ ನಟರು ಯಾರಾದರೂ ಈಗ CM ಆಗೋ ಲೆವೆಲಿಗೆ ಬೆಳೀತಾರೆ ಅಂದರೆ ಅದು ಯಾರಾಗಬೇಕು ಅನ್ನೋದು. ಗಿಲ್ಲಿ ನಟನವರು CM ಆಗಬಾರ್ದು ಅಂತ ಏನಿಲ್ಲ, CM ಆಗಬಾರ್ದು ಅಂತ ಏನಿಲ್ಲ, ಆಗ್ಬೋದಲ್ಲ, ಗಿಲ್ಲಿ ನಟವರು ಆಗ್ಬೋದು. ಹೌದು, ಗಿಲ್ಲಿ ನಟ ಏನು CM ಆಗಬೇಕು? ಒಳ್ಳೆ ನಟ ಅವರು, ಒಳ್ಳೆ ವ್ಯಕ್ತಿ, ಎಲ್ಲ ಕಡೆ ಆ ಒಂದು ಪ್ರೋಸೆಸ್ ಎಲ್ಲ ಕೊಟ್ಟಿದ್ದಾರೆ. ಒಳ್ಳೆ ನಟ ಆಗಿದ್ದಾರೆ, ಒಳ್ಳೆ ಕರ್ನಾಟಕದ CM ಆಗೋಕ್ಕೂ ಇದಿದೆ, ಯೋಗ್ಯತೆ ಇದೆ, ಎಲ್ಲದಕ್ಕೂ ಕರೆಕ್ಟ್ ಇದ್ದಾರೆ ಅವರು. ಈಗ ನೀವು ಹೇಳಿದ್ರಿ ಗಿಲ್ಲಿ ನಟ ಅವರು ಎಲ್ಲ ಕಡೆಯಿಂದ ನಟನೆ ಎಲ್ಲ ನೀಟಾಗಿ ಮಾಡ್ತಿದ್ದಾರೆ, ಅದಕ್ಕೋಸ್ಕರ CM ಆಗ್ಬೋದು ಅಂದ್ಬಿಟ್ಟು. ಈಗ ಗಿಲ್ಲಿ ನಟ ಬಿಟ್ಟು ಬೇರೆ ಯಾರು ಅಂತ ನಟರಿಲ್ವಾ ಇಲ್ಲಿವರೆಗೂ ಗುರುತಿಸ್ಕೊಂಡಿರೋರು? ಇದ್ದಾರೆ, ದರ್ಶನ್ ಅವ್ರು ಇದ್ದಾರೆ. ದರ್ಶನ್ ಅವ್ರಿಗೆ ಈಗ ಅಲ್ಲಿದ್ದಾರಲ್ಲ, ಆಗೋದಿಲ್ವಲ್ಲ. ದರ್ಶನ್ ಅವ್ರು ಬರ್ಬೋದು, ಬಂದರೆ ಇದೆ ಅವ್ರಿಗೆ, ಜನರು ಅಷ್ಟೇ ದರ್ಶನ್ ಅವ್ರಿಗೆ ಇದೆ. ಆದ್ರೆ ಆಲ್ಮೋಸ್ಟ್ ಈಗ ಅಲ್ಲಿದ್ದಾರಲ್ಲ, ಏನು ಆಗ್ತದೆ ಅವ್ರಿಗೆ, ಅವ್ರು ಇಲ್ಲಿ ಬಂದರೆ. ಈಗ ನೀವು ಹೇಳಿದಿರಲ್ವಾ ದರ್ಶನ್ ಅವ್ರು ಆಗ್ಬೋದು, ಆದರೆ ದರ್ಶನ್ ಅವರು ಒಳಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಅದು ಬಿಟ್ಟು ಹೊರಗಡೆ ಇರೋರಲ್ಲಿ ಇನ್ನು ಈಗ ನೋಡಿ, ಈಗ ಇವರಿದ್ದಾರೆ, ಉಪೇಂದ್ರ ಅವರು ಇದ್ದಾರೆ, ಪ್ರಜಾಕೀಯ ಪಕ್ಷ ಕಟ್ತಿದ್ದಾರೆ ಮೊದಲಿಂದನೂ. ಉಪೇಂದ್ರ ಅವರು ಇದ್ದಾರೆ, ನಾವು ಕಟ್ತೀವಿ ಅಂತ ಎಲ್ಲ ಹೊರಗಡೆ ನಿಂತರು, ಏನು ಮಾಡೋಕ್ಕಾಗಿಲ್ಲ. ಅವರು ಬಂದರು, ಅವರು ಒಳ್ಳೆ ಇವರೇ ಬಂದರೆ ಆಯ್ತದೆ, ಆಗ್ತಾ ಇಲ್ಲಲ್ಲ, ಅವರು ಮುಂದೆ ಬರ್ತಾ ಇಲ್ಲಲ್ಲ, ಹೌದಲ್ವಾ? ಉಪೇಂದ್ರ ಅವರು ನಾವು ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಪಕ್ಷ ಕಟ್ತೀವಿ ಅಂತ ಬಂದರು, ಅವ್ರ ಕೈಲಿ ಮುಂದೆ ಕಟ್ಟಕ್ಕಾಗಿಲ್ಲ. ಕಟ್ಟಬೇಕು, ಮುಂದೆ ಎದುರಬಾರ್ದು, ಕಟ್ಟಿ ಅವರು ವಿಜಯ್ ಥರ ನಿಂತು ಮುಂದೆ ಬಂದರೆ ವಿನ್ ಆಗದೆ ಆಯ್ತಾರೆ, CM ಆಗದೆ ಆಯ್ತಾರೆ. ಕರೆಕ್ಟ್ ಅಲ್ವಾ? ಬರಬೇಕು ಮುಂದೆ. ಡಿ ಬಾಸ್ಗೆ ಚಾನ್ಸ್ ಅದೇ ಆಗ್ತಾರೆ ಖಂಡಿತ. ಮುಂದಿನ CM ಖಂಡಿತ ಡಿ ಬಾಸೇ. ಡಿ ಬಾಸ್ ಏನಕ್ಕಂದ್ರೆ ಅವ್ರು ಮಾಡ್ತಿರೋ ಒಂದು ಕಾರ್ಯ ಆಗಿರ್ಬೋದು, ಒಂದು ಏನಾದರೂ ಒಂದು ಸಮಾಜೀಯ ಕಾರ್ಯಗಳು ಅದು ಇದು ಮಾಡ್ತಾನೆ ಇರ್ತಾರೆ. ಅವ್ರು ಮುಂದೆ ಏನಾದರೂ ಹೊರಗಡೆ ಬಂದರು ಅಂದರೆ ಜೈಲಿಂದ, ಮುಂದೆ ನಮ್ಮ ಕರ್ನಾಟಕ CM ನಮ್ಮ ಡಿ ಬಾಸೇ ಖಂಡಿತ. ಏನಕ್ಕೆ CM? ಈಗ ಪ್ರಥಮ ಅವ್ರು ಇದ್ದಾರಪ್ಪ, ಒಳ್ಳೆ ಹುಡುಗ ಅಂತ ಪ್ರಥಮ ಅವ್ರು ಇದ್ದಾರೆ, ಅವ್ರು ಯಾಕೆ CM ಆಗ್ಬಾರ್ದು? ಇಲ್ಲ ಅಂತಾರೆ, ಯಾರು ಅಂತಾರೆ? ನಿಮ್ಮ ಬಾಯಿಂದಾನೆ ನಾನು ಕೇಳಿದ್ದು ಪ್ರಥಮ ಅವ್ರು ಒಳ್ಳೆ ಹುಡುಗ ಅಂತ, ನಿಮ್ಮ ಬಾಯಿಂದಾನೆ ನಾನು ಕೇಳಿದ್ದು. ಒಳ್ಳೆ ಹುಡುಗ ಅಂತ ನಾನು ಹೇಳ್ತಿಲ್ಲ, ಅದನ್ನ ಟ್ಯಾಗ್ ಲೈನ್ ಇರೋದು ಒಳ್ಳೆ ಹುಡುಗ ಪ್ರಥಮ ಅಂದ್ಬಿಟ್ಟು ಅದನ್ನ ಹೇಳ್ತಿರೋದು. ಈಗ ಒಳ್ಳೆ ಹುಡುಗ ಪ್ರಥಮ ಅಂತ ಇದ್ದಾರೆ, ಅವ್ರು ಯಾಕೆ CM ಆಗ್ಬಾರ್ದು? ನಾನು ಎಲ್ಲೋ ಯಾರ ಬಾಯಿಂದಾನು ಕೇಳಿಲ್ಲ ಪ್ರಥಮ ಅವ್ರು ಒಳ್ಳೆ ಹುಡುಗ ಅಂತ, ನಿಮ್ಮ ಬಾಯಿಂದಾನೆ ನಾನು ಕೇಳಿರೋದು. ಇದೇ ಫಸ್ಟ್ ಟೈಮ್ ಅನ್ಕೊಳ್ಳಿ, ಕೇಳಿದ್ರೆ ಫಸ್ಟ್ ಟೈಮು. ಹೌದು, ಮುಂದಿನ CM ಆಗದೆ ಕರ್ನಾಟಕದಲ್ಲಿ ನಮ್ಮ ಡಿ ಬಾಸೆ ಖಂಡಿತ, 100% ಭಾಗ ಡಿ ಬಾಸೆ. ತಮಿಳ್ನಾಡಲ್ಲಿ ಎಲೆಕ್ಷನ್ ಆಗೈತೆ, ಈಗ ಅಲ್ಲಿ ವಿಜಯ್ ಗೆದ್ದವ್ರೆ. ನಿಂಗೆ ಅದೇ ತರ ಕರ್ನಾಟಕದಲ್ಲಿ ಏನಾದ್ರು ಎಲೆಕ್ಷನ್ ನಿಂತ್ಕೊಂಡು ಯಾರಾದ್ರೂ ಫಿಲಮ್ ಆಕ್ಟರ್ ಎಲೆಕ್ಷನ್ಗೆ ನಿಂತ್ಕೊಂತಾರೆ ಅಂದ್ರೆ ನಿನ್ಗೆ ಯಾರು ವಿನ್ ಆಗ್ಬೇಕು? ಡಿ ಬಾಸ್. ಡಿ ಬಾಸ್ ನಂಗೆ ಇಷ್ಟ ಜಾಸ್ತಿನೇ. ಈಗ ಡಿ ಬಾಸ್ ಬಿಟ್ಟು ನಿನ್ಗೆ ಬೇರೆ ಯಾರು ಇಷ್ಟ ಇಲ್ವಾ? ಈಗ ಲೈಕ್ ಏನು ಅಂದ್ರೆ ಪ್ರಜಾಕೀಯ ಪಕ್ಷ ಕೇಳಿದ್ಯಲ್ವಾ ಉಪೇಂದ್ರ ಅವ್ರದ್ದು. ಈಗ ಪ್ರಜಾಕೀಯ ಪಕ್ಷದಲ್ಲಿ ಅವ್ರು ಉಪೇಂದ್ರ ಅವರು ತುಂಬಾ ಮಾಡ್ಬೇಕು ಅಂತ ಪ್ರಜಾಕೀಯ ಪಕ್ಷ ಕರ್ನಾಟಕಕ್ಕೆ ತರಬೇಕು ಅನ್ಕೊಂಡವ್ರೆ. ಅದೇನು ನಿನ್ಗೆ ಇಷ್ಟ ಇಲ್ವಾ? ಪ್ರಜಾಕೀಯ ಬರಬಾರ್ದಾ ಕರ್ನಾಟಕದಲ್ಲಿ? ಬರ್ಬೇಕು, ರೀಲ್ಸ್ ಅಲ್ಲೆಲ್ಲ ನೋಡಿದ್ದೀನಿ. ರೀಲ್ಸ್ ಅಲ್ಲೆಲ್ಲ ನೋಡಿದ್ಯಾ? ಈಗ ದರ್ಶನ್ ಮುಂಚೆಯಿಂದನೂ ನಿನ್ಗೆ ನಾನು ಪಾಲಿಟಿಕ್ಸ್ ಬರ್ತೀನಿ ಅಂತ ಏನು ಹೇಳ್ದವ್ರಲ್ಲ ದರ್ಶನ್, ಆದ್ರೆ ಉಪೇಂದ್ರ ಹೇಳ್ಕೊಂಡೇ ಬರ್ತಾವ್ರು, ನಾನು ಪ್ರಜಾಕೀಯ ಕಟ್ತೀನಿ, ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀಯ? ಅದ್ರ ಬಗ್ಗೆ ಬರ್ಲಿ ಅಣ್ಣ. ಯಾರು ಬಂದ್ರು ಓಕೆ, ಉಪೇಂದ್ರ ಬರ್ಲಿ. ಉಪೇಂದ್ರ ಬರಲ್ಲ, ಡಿ ಬಾಸ್ ನೀವು ಫಸ್ಟ್ ಕೇಳಿದ್ರಲ್ಲ ಯಾರು ಬರ್ಬೇಕು ಅಂತ, ಅದಕ್ಕೆ ಹೇಳ್ದೆ. ಅದಕ್ಕೆ ಉಪೇಂದ್ರ ಅಂತ ಹೇಳ್ದೆ. ಈಗ ದರ್ಶನ್ ಬೇಡ ಹಂಗಾದ್ರೆ? ಬರ್ಲಿ ಅವರು ಬರಲ್ಲ, ಇಬ್ರು ಹೆಂಗೋ ಬರ್ತಾರ, ಇಬ್ರು ಒಟ್ಟಿಗೆ ಬರ್ಲಿ ಅಂತನಾ? ನೆನೆ ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ರಲ್ವಾ, ಗೊತ್ತಲ್ವಾ ನಿಮ್ಗೆಲ್ಲ? ವಿಜಯ್ ತಳಪತಿ ಗೆದ್ರಲ್ವಾ? ಈಗ ತಳಪತಿ ವಿಜಯ್ ಕರ್ನಾಟಕ ಈಗ ತಮಿಳ್ನಾಡಲ್ಲಿ ಗೆದ್ದಿದ್ದಾರೆ. ಅದೇ ರೀತಿ ಫಿಲಂ ಸ್ಟಾರು ಕರ್ನಾಟಕದಲ್ಲಿ ಯಾರಾದ್ರೂ ನಿಂತು ಗೆಲ್ಬೇಕು ಅಂದ್ರೆ ನಿಮ್ಗೆ ಯಾರು ಗೆಲ್ಬೇಕು? ಇಬ್ರು ಏನು ಇಲ್ಲ, ಬರೀ ಡಿ ಬಾಸ್ ಗೆಲ್ಬೇಕಷ್ಟೇ. ದೇಶಕ್ಕೆ ಒಳ್ಳೆ ಮಾತ್ರ ಈಗ ನೀವು ಡಿ ಬಾಸ್ ಯಶ್ ಅಂತ ಹೇಳಿದ್ರಲ್ವಾ, ಯಶ್ ಅಂತ ಗೆಲ್ಬೇಕು. ಯಶ್ ಏನಕ್ಕೆ ಗೆಲ್ಲಬೇಕು ಅಂದ್ರೆ ಎಲೆಕ್ಷನ್ ನಲ್ಲಿ
ಸರ್ ಒಂದೇ ದೇಹ ಡಿ ಬಾಸ್ ಗೆ ಜೈ. ಬಾಸ್ ಯಾಕೆ ಗೆಲ್ಬೇಕಂದ್ರೆ ಒಳ್ಳೆ ಮನ್ಸವ್ರು, ಅವ್ರಿಗೆಲ್ಲ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ. ಡಿ ಬಾಸ್ ಓಡೋಗ್ತಿದ್ದಾರೆ ನೋಡಿ. ಇಲ್ಲ ಅವರು ಅವರೆಲ್ಲ ಫೇಕ್ ಫ್ಯಾನ್ಸ್, ಅವರೆಲ್ಲ ಸುಮ್ನೆ. ನಾವೆಲ್ಲ ಡಿ ಬಾಸ್ ಅವರೆಲ್ಲ ಡಿ ಬಾಸ್ ಯಾಕಂದ್ರೆ ಡಿ ಬಾಸ್ ಯಾಕಂದ್ರೆ ಒಳ್ಳೆ ಮನ್ಸು, ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ. ಲೋಕಲ್ ಬಾಯ್ಸ್ಗೆಲ್ಲ ಹೆಂಗ್ ನೋಡ್ಕೊಬೇಕು, ಯಾವ ತರ ಎಲ್ಲ ಆರಾಮಾಗಿ ಬಡವ್ರ ಮನೆಗೆ ಯಾವ ತರ ನೋಡ್ಕೊಬೇಕು ಎಲ್ಲ ಗೊತ್ತಿರುತ್ತೆ. ಆರಾಮಾಗಿ ನಡೆಸ್ತಾರೆ. ಡಿ ಬಾಸ್ ನಮ್ ಇನ್ಸ್ಪಿರೇಷನ್. ಈಗ ಅವ್ರು ಒಳಗಡೆ ಇದಾರಲ್ವೇನಪ್ಪ, ಹೆಂಗಪ್ಪ ಸಿಎಂ ಆಗ್ತಾರೆ ಈಗ? ಮೇಲ್ ಕೊಡ್ಸೋಣ ಬರ್ತಾರೆ ಸರ್, ಬರ್ತಾರೆ. ಅಂದ್ರೆ ಬಂದಿದ ತಕ್ಷಣ ಅವ್ರು ಸಿಎಂ ಆಗ್ತಾರೆ ಅಂತ ನೀವ್ ಹೇಳ್ತಿದ್ದೀರಾ? ಎಲೆಕ್ಷನ್ ನಿಲ್ಸಿದ್ರೆ ಸರ್ ಅವ್ರ ಫ್ಯಾನ್ಸ್ ಸ್ವಲ್ಪ ಇದಾರಾ? ಜಾಸ್ತಿ ಇಡೀ ಬೆಂಗಳೂರೇ ಫ್ಯಾನ್ಸ್, ಕರ್ನಾಟಕನೇ ಫ್ಯಾನ್ಸ್ ಅವ್ರದ್ದು. ಡಿ ಬಾಸ್ ನಮ್ ದೇಹ ನಮ್ ಜೀವ. ಈಗ ಬನ್ರಿ ಇಲ್ಲಿ, ನೀವೇ ಬೇಕಾಗಿದ್ದು. ಯಶ್ ಅಂದ್ರಿ ಅಲ್ವೇನ್ರಿ? ಈಗ ಯಶ್ ಅಂದ್ರಿ, ಈಗ ಬನ್ರಿ ಆಯ್ತು. ಈಗ ಇಲ್ಲಿ ನೋಡಿ, ಇಲ್ಲಿ ನಿಮ್ ಬಾಯ್ಸ್ ಎಲ್ಲ ಏನೀಗ ಡಿ ಬಾಸು ಅಂತಿದ್ದಾರೆ. ನೀವ್ ಒಬ್ರು ಮಾತ್ರ ಯಶ್ ಹೇಳಿದ್ರಿ, ಎಸ್ ಸಿಎಂ ಆದ್ರು ಅಂತ. ಯಶ್ ಅವರ ಕ್ವಾಲಿಟೀಸ್ ಏನ್ ಇಷ್ಟ ಆಯ್ತು? ಅಲ್ಲ, ಯಶ್ ಅಲ್ಲಿ ಸಿಎಂ ಆಗೋ ಕ್ವಾಲಿಟೀಸ್ ಏನಿದೆ? ಸಿಎಂ ಆಗಿದ್ ಕ್ವಾಲಿಟಿ ಸಿದ್ದರಾಮಯ್ಯಗೇನೆ ಇರೋದು ಅಷ್ಟೇ. ಅವ್ರು ನೋಡಿ, ಹುಡುಗಿರಿಗೆ ಎಲ್ಲ ಬಸ್ ಫ್ರೀ ಮಾಡಿದ್ದಾರೆ, ನಮ್ಗೆ ಏನ್ ಮಾಡಿದ್ದಾರೆ? ಸ್ಟೂಡೆಂಟ್ಸ್ಗೆ ಪೆಟ್ರೋಲ್ 100 ಇದು ಸ್ಪೆಷಲ್ ಪೆಟ್ರೋಲ್ 110. ಇವತ್ತು ನೀವು ಫಸ್ಟ್ ಇದೆ ಹೇಳಿ, ಗ್ಯಾಸ್ ರೇಟ್ ಈ ತರ ಜಾಸ್ತಿ ಮಾಡಿದ್ರೆ ಎಲ್ಲಿಂದ ತನ್ಸ್ಬೇಕು ನಾವು? ಟ್ಯಾಕ್ಸ್ ಎಲ್ಲಿಂದ ಕಟ್ಬೇಕು ನಾವು? ಈಗ ಯಾರಪ್ಪ ಗ್ಯಾಸ್ ರೇಟ್ ಜಾಸ್ತಿ ಮಾಡಿರೋದು? ಮಾಡಿದ್ದಾರೆ ಆಟೋ ಡ್ರೈವರ್ಸ್ಗೆ ಕೇಳಿ ನೀವು. ನರೇಂದ್ರ ಮೋದಿ ಇಸ್ಕಾ ಕಾರಣ ನರೇಂದ್ರ ಮೋದಿ ಸರ್ ನೋಡಿ, ಯಾರು ಇರ್ಲಿ, ದೇಶ ಒಳ್ಳೇದಿರ್ಬೇಕು ಅಷ್ಟೇ ನಮ್ದೆ. ಈಗ ಆಯ್ತಪ್ಪ, ನೀನ್ ಹೇಳಿದ ಕ್ವಶನ್ ಓಕೆ ಇರ್ಲಿ, ಅದೆಲ್ಲ. ಈಗ ನಾನ್ ಕೇಳಿದ ಕ್ವಶನ್ ಆನ್ಸರ್ ಮಾಡು. ನೀನ್ ಅವಾಗ್ಲೇ ಬೇರೆ ಮಾತೆಲ್ಲ ಚೇಂಜ್ ಬೇಡ. ಯಶ್ ಅಂತ ಹೇಳ್ದಲ್ಲ, ಅವ್ನ ಕ್ವಾಲಿಟೀಸ್ ಏನ್ ಇಷ್ಟ ನಿನ್ಗೆ? ಕ್ವಾಲಿಟೀಸ್ ಅವ್ನ ಕ್ವಾಲಿಟಿ ಹೇರ್ ಸ್ಟೈಲ್ ಒಳ್ಳೇದಿದೆ. ಹೇರ್ ಸ್ಟೈಲ್ ಇಷ್ಟ ಅಂತ ಸಿಎಂ ಮಾಡ್ತೀಯ? ಹೇಳಿ, ನೀನೇ ಯಶ್ ಫ್ಯಾನ್ ತಾನೆ, ಹೇಳು. ನಾನಲ್ಲ ಯಶ್ ಫ್ಯಾನ್, ನಾವೆಲ್ಲ ಡಿ ಬಾಸ್. ನೋಡಿ, ನಂದು ವೋಟರ್ ಐಡಿ ಇಲ್ಲ, ನಾನು ನೋಟ್ ಆಗಲ್ಲ ಅಷ್ಟೇ. 18 ಆಗಿಲ್ಲ. ನಾವು ಓಟ್ ಹಾಕ್ತೀವಿ. ವೋಟರ್ ಐಡಿ ಇಲ್ಲಪ್ಪ. ವೋಟರ್ ಐಡಿ ನೆಕ್ಸ್ಟ್ ಬರ್ತಾ. ಈಗ ನಿನ್ಗೆ ಏಜ್ ಎಷ್ಟು? 18. ನೆಕ್ಸ್ಟ್ ವೋಟರ್ ಐಡಿ ಆಗುತ್ತಲ್ವಾ? ನೆಕ್ಸ್ಟ್ ಎಲೆಕ್ಷನ್ಗೆ ಇನ್ನು 2 ವರ್ಷ ಆಯ್ತು ಎಲೆಕ್ಷನ್. ನೆಕ್ಸ್ಟ್ ಎಲೆಕ್ಷನ್ಗೆ ವೋಟರ್ ಐಡಿ ನಾನ್ ಮಾಡಿಸಿ 3 ವರ್ಷ ಆಯ್ತು. ಬರುತ್ತಲ್ಲ, ಮತ್ ನಿನ್ಗೆ ಎಷ್ಟು ಸಿಎಂ? ಅವತ್ತು ಯಾರು ಇರ್ತಾರೆ ಒಳ್ಳೇದ್ರು ಅವ್ರಿಗೆ ಹಾಕ್ತೀನಿ ನಾನು ಓಟ್. ಆಮೇಲೆ ನೋಡೋಣ. ಇವತ್ತು ಕ್ರಿಕೆಟ್ ಆಡೋಣ ಬನ್ನಿ. ಅಣ್ಣ, ಈಗ ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದಾರಲ್ವಾ, ಅದೇ ರೀತಿ ಕರ್ನಾಟಕದಲ್ಲಿ ಏನಾದ್ರು ಒಬ್ಬ ನಟ ಯಾರಾದ್ರೂ ಎಲೆಕ್ಷನ್ಗೆ ನಿಂತು ಸಿಎಂ ಆಗ್ಬೋದು ಅಂದ್ರೆ ಯಾರು ಆಗ್ಬೇಕು? ಅಣ್ಣ, ಉಪೇಂದ್ರ ಅವರು ಇದ್ದಾರೆ. ಉಪೇಂದ್ರ ಅವರು ಏನು ಮಾಡ್ತಾರೆ, ಫೀಲ್ಡ್ಗೆ ಎಳಿತಾ ಇಲ್ಲ. ಅವರು ಫೀಲ್ಡಿಗೆ ಬಂದ್ರೇ ಕೆಲಸ ಆಗೋದು. ಸುಮ್ಮನೆ ನೀವು ಪ್ರಜೆಗಳೇ ರಾಜ್ಯರೇ ಪ್ರಜೆಗಳು ಅಂತಂದರೆ ಆಗಲ್ಲ. ಈ ವಿಜಯ್ ಎಲ್ಲ ಫೀಲ್ಡಿಗೆ ಇಳಿದ್ರೆ ಅವರು ಆ್ಯಕ್ಚುಲಿ 20 ದಿನನೇ ಮಾತ್ರ ಇದು ಮಾಡಿರೋದು ಕ್ಯಾನ್ವಾಸು. ಆದರೆ ಇದು ಮಾಡಿರೋದು ವರ್ಷನೇ 2 ವರ್ಷದಲ್ಲಿ ಮಾಡಿರೋದು ಅವರು. ಹಾಗಾಗಿ ಫೀಲ್ಡ್ಗೆ ಇಳಿಲಾರ್ದೆ ಯಾವುದೇ ಕೆಲಸ ಆಗಲ್ಲ ಸರ್. ಅಂದ್ರೆ ನೀವು ಉಪೇಂದ್ರ ಅವರು ಈಗ ಸದ್ಯಕ್ಕೆ ಫೀಲ್ಡ್ ಇಳಿಬೇಕು. ಈಗ ಇತ್ತೀಚೆಗಷ್ಟೇ ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳಿದ್ದಾರೆ, ಇನ್ನು ಪ್ರಜಾಕೀಯದಲ್ಲಿ ನಾನು ಮುಂದುವರಿತೀನಿ ಅಂದ್ಬಿಟ್ಟು. ಉಪೇಂದ್ರ ಅದನ್ನೇ ಪ್ರಜಾಕೀಯದಲ್ಲಿ ಮುಂದುವರೆದು ನಾನು ಕೂಡ ಇನ್ನು ಫೀಲ್ಡ್ಗೆ ಇಳಿತೀನಿ ಅನ್ನೋ ಒಂದು ಮಾತನ್ನು ಕೂಡ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿ ಹೇಳಿದ್ದಾರೆ. ಅದ್ರ ಜೊತೆಗೆ ಅದರಂತೆ ನೀವು ವಿಜಯರಂತೆ ಮುಂದೆ ಬಂದು ಈಗ ಉಪೇಂದ್ರ ಅವ್ರು ಬಂದ್ರೆ ಕೆಲಸ ಮಾಡಿದ್ರೆ ಪಕ್ಕ ಸಿಎಂ ಆಗ್ತಾರೆ ಸರ್. ಫೀಲ್ಡಿಗೆ ಬರ್ಬೇಕು ಸರ್. ಫೀಲ್ಡಿಗೆ ಬಂದರೆ ತುಂಬ ಜನ ಬೆಂಬಲ ಸಿಗುತ್ತೆ ಅವ್ರಿಗೆ, ಉಪೇಂದ್ರ ಅವರಿಗೆ. ಮತ್ತು ಹಾಗೆ KRS ಪಕ್ಷ ಅಂತೇಳಿ ಕೃಷ್ಣಾರೆಡ್ಡಿ ಅವರಿದೆಲ್ಲ, ಅವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಆದರೆ ಅವರು ಸ್ವಲ್ಪ ಬೇರೆನೇ ಮಾಡ್ತಾ ಇರೋದು. ಕೆಲವರಿಗೆ ಇದು ಸಿಗ್ತಾ ಇಲ್ಲ, ಅವರಿಗೆ ಬೆಂಬಲ ಸಿಗ್ತಾ ಇಲ್ಲ. ಅದನ್ನು ಸ್ವಲ್ಪ ಬೇರೆ ಥರ ರೀತಿಯಲ್ಲಿ ಚೇಂಜ್ ಮಾಡಿಕೊಂಡ್ರೆ ಇವು ಎರಡು ಜೊತೆಗೆ ಏನಾದ್ರು ಸೇರ್ಕೊಂಡು ಮಾಡಿದ್ರೆ ಪಕ್ಕ ಏನಾದರೂ ಸಕ್ಸಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರಲ್ವಾ, ಅದೇ ರೀತಿ ಏನಾದ್ರು ಕರ್ನಾಟಕದಲ್ಲಿ ಯಾರಾದ್ರೂ ಗೆಲ್ಬಹುದು ನಟರು? ಉಪೇಂದ್ರ ನನ್ನ ಫೇವ್ರೇಟ್ ಇದು. ಉಪೇಂದ್ರ ರಿಯಲ್ ಸ್ಟಾರ್ ಅಲ್ಲ, ಅದೇ ಆತ್ಮದಲ್ಲಿ ಇರೋದೆಲ್ಲ ಗೊತ್ತು. ನೋಡ್ತಾ ಇರ್ತೀನಿ ಸ್ವಲ್ಪ ಹಂಗೆ ಸ್ವಲ್ಪ. ಆದ್ರೆ ಅವ್ರು ಗೆದಿಬೇಕು ಅಂತ ಇಷ್ಟ. ನಿಜವಾಗ್ಲೂ ಅವ್ರು ಗೆದ್ರೆ ಒಳ್ಳೇದಾಗುತ್ತೆ. ಹೌದಾ? ದರ್ಶನೇ ಗೆದಿಯೋದು. ನನಗೆ ದರ್ಶನ್ ಮೇಲೆ ಒಳ್ಳೆ ಓಪ ಇದೆ. ಆದ್ರೆ ಉಪೇಂದ್ರ ಅವರು ಗೆದ್ದಿವಿ. ಇಲ್ಲಿ ನಿಲ್ಲ ತಾಕತ್ತು ಅಂತ ಇರೋದು ಆದ್ರೆ ದರ್ಶನ್ ಅವರಿಗೆ ಇಷ್ಟ ಅಂತಲ್ಲ. ಆಕ್ಚುಲಿ ನಾವು ಪುನೀತ್ ರಾಜ್ಕುಮಾರ್ ಫ್ಯಾನು. ಇಲ್ಲಿ ಆ ಪವರ್ ಗೆಲ್ತಾರೆ ಅನ್ನೋ ಪವರ್ ಇರೋದಾದ್ರೆ ದರ್ಶನ್ ಅವರಿಗೆ. ಫ್ಯಾನ್ ಬೇಸ್ ಅಂತಲ್ಲ, ಅವರು ಹೆಲ್ಪಿಂಗ್ ನೇಚರ್ ಕೂಡ ಚೆನ್ನಾಗಿದೆ ಅವ್ರದ್ದು.
ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರಲ್ವಾ, ಅದೇ ತರ ಕರ್ನಾಟಕದಲ್ಲಿ ಒಬ್ಬ ನಟ ನಿಂತ್ಕೊಂಡು ಎಲೆಕ್ಷನಿಗೆ ನಿಂತ್ಕೊಂಡು CM ಆಗೋ ಲೆವೆಲ್ ವರ್ಗೂ ಹೋಗ್ತಾರೆ ಅಂದ್ರೆ ಯಾರು ಹೋಗ್ಬೋದು? ಅದೇ ಸರ್, ನಟ ಯಾರು ಇಲ್ಲ ಅಂತ ಕ್ಯಾಂಡಿಡೇಟ್ಗಳಿಲ್ಲ. ನೋಡ್ಬೇಕು ಸರ್ಕಾರ ಯಾವ್ದು ಬರುತ್ತೋ ನೆಕ್ಸ್ಟು ಇನ್ನು 2 ವರ್ಷ ಆದಮೇಲೆ ಯಾರು ಬರ್ತಾರೆ. ನಟ ಆ ಥರ ಯಾರು ಇಲ್ಲ ಸರ್. ಈಗ ಉಪೇಂದ್ರ ಅವ್ರು ಇದ್ದಾರೆ, ಉಪೇಂದ್ರ ಅವ್ರು ಪ್ರಜಾಕೀಯ ಪಕ್ಷ ಕಟ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಏನಾದ್ರು ಹೋಪ್ ಇದೆಯಾ ನಿಮ್ಗೇನಾದ್ರು? ಇಲ್ಲ, ಅವರು ನಿಂತ್ಕೊಬೋದು, ಅವ್ರು ನಿಂತ್ಕಡೆಗೆ ಅವ್ರು ಗೆಲ್ತಾರಷ್ಟೇ. ಕ್ಯಾಂಡಿಡೇಟ್ಗಳು ಬೇರೆ ಕಡೆಯಲ್ಲಿ ಯಾರು ಸಿಗಲ್ಲ. ಅದು ನೋಡ್ಬೇಕು ಸರ್. ಎಲ್ಲರೂ ತಳಪತಿ ವಿಜಯ್ ಆಗಲ್ಲ. ತಮಿಳ್ನಾಡಲ್ಲಿ ಅವ್ರು ಆಗಿದ್ದಾರೆ, ಕರ್ನಾಟಕದಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಅನುದಾನ ಕೊಡ್ತೀವಿ, ಭರವಸೆ ಕೊಡ್ತೀವಿ ಅಂದರೆ ಯಾರು ಜನಗಳು ಕೇಳಲ್ಲ. ನಮ್ಮ ಜನಗಳು ಬುದ್ಧಿವಂತರು ಜಾಸ್ತಿ ಇದ್ದಾರೆ. ಹಂಗಾಗಿ ನಮ್ಮಲ್ಲಿ ನೋಡ್ಬೇಕು ಸರ್, ಯಾವುದು ಇಲ್ಲ. ಒಣ್ಣಲ್ಲಿ ಹಳಬ್ರು ಅವರೇ ಇರ್ತಾರೆ ರಾಜಕೀಯದವರು. ಅವ್ರು ಯಾರನ್ನೂ ಬೆಳೆಯೋಕ್ಕೆ ಬಿಡಲ್ಲ. ಹಳೆ ರಾಜಕೀಯ ವ್ಯಕ್ತಿಗಳು ಅವ್ರವ್ರ ಶಾಸಕರು ಇರ್ತಾರಲ್ಲ, ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವರೇ ಗೆಲ್ಲೋ ಇದು ಚಾನ್ಸಸ್ಗಳು ಜಾಸ್ತಿ ಇರೋ ಸರ್. ಅದನ್ನ ಈಗ ವಿಜಯ್ ಅವರು TVK ಏನೋ ಹೊಸ ಪಕ್ಷನ ಕಟ್ಬಿಟ್ಟು ಗೆದ್ರು. ಈಗ ಅದೇ ರೀತಿಯಾದಂಥ ಪಕ್ಷ ಏನಾದ್ರು ಉಟ್ಕೊಬೋದಾ? ಈಗ ಪ್ರಜಾಕೀಯ ಬಿಟ್ಟು ಒಬ್ಬ ಸಿನಿಮಾ ನಟನಿಂದ ಯಾವ್ದಾದ್ರು ಒಂದು ಪಕ್ಷ ಉಟ್ಕೊಬೋದಾ ಕರ್ನಾಟಕದಲ್ಲಿ? ಅದೇ ನೋಡ್ಬೇಕು ಸರ್. ಯಾವುದೂ ಇಲ್ಲ. ಜನಗಳು ಬುದ್ಧಿವಂತರಿದ್ದಾರೆ ನಮ್ಮ ಬೆಂಗಳೂರು ಕರ್ನಾಟಕದ ಜನತೆಗಳು. ನೋಡ್ಬೇಕು ಸರ್, ಅದು ಮುಂದಿನ ದಿನಗಳಲ್ಲಿ ನೋಡಬೇಕು. ಈಗ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದ್ದಾರೆ TVK ಪಕ್ಷದಲ್ಲಿ, ಅದು ಗೊತ್ತಲ್ವಾ ನಿಮಗೆ? ಅದೇ ರೀತಿಯಾದಂಥ ಇನ್ನು ಕರ್ನಾಟಕದಲ್ಲಿ ಯಾರಾದರೂ ಒಬ್ಬರು ನಟರು ಒಂದು ಹೊಸ ಪಕ್ಷ ಕಟ್ಟಿ ಒಂದು CM ಆಗೋ ಲೆವೆಲ್ಗಾದ್ರೂ ಬೆಳೀತಾರೆ ಅನ್ನೋದಾದ್ರೆ ಯಾರು ಬರ್ಬೋದು? ಅದೇ ಪ್ರಜಾಕೀಯ ಉಪೇಂದ್ರ ಇದಾರಲ್ಲ ಆಲ್ರೆಡಿ. ನಮ್ಮ ಜನಗಳೆಲ್ಲ ಓಟ್ ಹಾಕ್ಬೇಕು ಅವ್ರಿಗೆ. ಅವ್ರು ಬರ್ಬೇಕು, ಮುಂದೆ ನಿಂತ್ಕೋಬೇಕು, ಅವರೇ ಮಾಡಬೇಕು, ಆಗುತ್ತೆ. ಅಂದರೆ ಈಗ ಪ್ರಜಾಕೀಯ ಉಪೇಂದ್ರ ಅವರು ಬಂದು ಫೀಲ್ಡ್ಗಿಳಿದು ಕೆಲಸ ಮಾಡಿ ಮಾಡಬೇಕು ಅಂತ ನೀವು ಹೇಳ್ತಿದ್ದೀರಾ. ಆದರೆ ಅವ್ರು ಇಲ್ಲಿವರೆಗೂ ಮುಂದೆ ಬರ್ತಿಲ್ಲ. ಬಟ್ ಕೆಲವೊಂದು ಸಂದೇಶಗಳನ್ನ ಕೊಟ್ಟಿದ್ದಾರೆ ಜನಕ್ಕೆ, ಇಲ್ಲ ಇನ್ನು ಮುಂದೆ ಬರ್ತೀನಿ ಅಂದ್ಬಿಟ್ಟು. ಬಟ್ ಆದರೆ ಇಲ್ಲಿವರೆಗೂ ಬರ್ದಲ್ಲ ಇರೋದಕ್ಕೆ ಏನೋ ಒಂದು CM ಆಗೋ ಲೆವೆಲ್ಗೆಲ್ಲ ಅವ್ರು ಸ್ವಲ್ಪ ಗೆದ್ದಿಲ್ಲ ಅನ್ನೋದೊಂದಿದೆ ನಿಮ್ಮ ಹತ್ರ, ನೀವು ಹೇಳ್ತಿರೋ ಪ್ರಕಾರ. ಆದರೆ ಉಪೇಂದ್ರನ್ ಬಿಟ್ಟು ಯಾರಾದರೂ ಹೊಸ ಪಕ್ಷನ ಇನ್ನೂ ಕಟ್ಬೋದಾ ನಮ್ಮ ಕರ್ನಾಟಕದಲ್ಲಿ? ಹೊಸ ಪಕ್ಷ ಕಟ್ಟೋದು ಇಲ್ಲ, ಸಾಧ್ಯ ಇಲ್ಲ. ಬಂದರೆ ನಮ್ಮ ಕುಮಾರಣ್ಣ ಬರ್ತಾರೆ ಅಷ್ಟೇ. ಕುಮಾರಣ್ಣ ಇದಾರಣ್ಣ, ಈಗ ಆಲ್ರೆಡಿ ಒಂದ್ಸಲ 2 ಸಲ CM ಆಗಿದ್ದಾರೆ. 2 ಸಲ CM ಆಗಿದ್ದಾರೆ. ಅದು ಬಿಟ್ಟು ನಟರಲ್ಲಿ ಯಾರಾದರೂ CM ಆಗೋ ಲೆವೆಲ್ ವರೆಗೂ ಹೋಗ್ತಾರೆ ಅನ್ನೋದಾದ್ರೆ? ಫಿಲಮ್ ಆ್ಯಕ್ಟ್ರಲ್ಲಿ ಯಾರು ಬರೋಲ್ಲ ಬಿಡಿ, ಉಪೇಂದ್ರನೇ, ಪ್ರಜಾಕೀಯನೇ ಪಕ್ಕ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಗೆದ್ದಿದಾರಲ್ವಾ, ಅದೇ ರೀತಿಯಾದಂಗೆ ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ CM ಹೊಸ ಪಕ್ಷ ಕಟ್ಬಿಟ್ಟು ಯಾರಾದರೂ ಒಬ್ಬ ನಟ ನಿಂತ್ಕೊಂಡು ಗೆಲ್ಬೋದು ಅಂದ್ರೆ ಯಾರು ಗೆಲ್ಬೋದು? ಹೇಳಿದ ಗಿಚ್ಚ ಸುದೀಪ್. ಯಾಕಂದರೆ ಅವ್ರು ಬಂದು ಬಿಗ್ ಬಾಸಲ್ಲೂ ನಾವು ನೋಡಿದ್ದೀವಿ, ಫೇರ್ ಆಗಿರ್ತಾರೆ. ಸೊ ಹಾಗೆ ಅವ್ರು ಬಂದರೆ ಮಾಡಬಹುದು ಅಂತ ಒಂದು ನಂಬಿಕೆ ಇದೆ. ಬಿಗ್ ಬಾಸ್ ಅಲ್ಲಿ ಫೇರ್ ಆಗಿರ್ತಾರೆ ಅಂದ್ಬಿಟ್ಟು ಅದೊಂದು ಆಸ್ ಎನ್ ರಿಯಾಲಿಟಿ ಶೋ ಅದಷ್ಟೇನೆ. ಬಟ್ ಆಸ್ ಎ ರಿಯಾಲಿಟಿ ಶೋ ಅದನ್ನೇ ಹೇಳ್ತಾ ಇದ್ದೀನಿ, ಒಂದು ಶೋ ಅಷ್ಟಕ್ಕೋಸ್ಕರ ಮಾಡ್ತಿದ್ದಾರೆ. ಬಟ್ ಅದನ್ನೇ ರಿಯಾಲಿಟಿನಲ್ಲಿ ಅಂದರೆ ಏನೊಂದು ಈಗ ನಾಗರಿಕ ಸಮಾಜದಲ್ಲಿ ಏನದನ್ನ ಇನ್ವಾಲ್ವ್ ಆಗ್ತಾರೆ, ಅದೇ ರೀತಿಯಂತ ಇನ್ವಾಲ್ವ್ ಆಗಿ ಒಬ್ಬ CM ಆಗಿ ಆಗೋ ಚಾನ್ಸಸ್ ಇದೆಯಾ? ಈ ಚಾನ್ಸಸ್ ಇರ್ಬೋದು, ಕೊಟ್ಟರೆ ಅವರು ರೆಡಿ ಇದ್ದರೆ ಬಂದರೆ ಮಾಡಬಹುದು ಅಂತ ಅನಿಸುತ್ತೆ ನನಗೆ. ಖಂಡಿತ. ನಿಮ್ಮ ಪ್ರಕಾರ ಯಾರು ಹೇಳ್ತೀವಿ? ಸೇಮ್ ಸರ್, ಐ ಫೀಲ್ ಕಿಚ್ಚ ಸುದೀಪೆ. ಯಾಕಂದರೆ ಅವರು ಒಳ್ಳೆ ಈ ಹ್ಯಾಸ್ ಗುಡ್ ಕಮಾಂಡ್, ಪಬ್ಲಿಕ್ ಮೇಲೆ ಕಮಾಂಡ್ ಇದೆ, ಪ್ಲಸ್ ಲ್ಯಾಂಗ್ವೇಜ್ ಮೇಲೆ, ಪ್ಲಸ್ ಒಂಥರ ಎಲ್ಲನೂ ತಿಳಿದಿದೆ, ಎಲ್ಲ ನಾಲೆಡ್ಜ್ ತಿಳಿದಿದೆ, ಎಲ್ಲ ಇದು ಗೊತ್ತಿದೆ ಇದು ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಗೊತ್ತು ಅವ್ರಿಗೆ. ಸೊ ಅವ್ರು ಬಂದರೆ ಒಂಚೂರು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯುವಕರನ್ನ ಸೆಳೆದ್ರೆ ಒಂದು ಡೆವಲಪ್ಮೆಂಟ್ ಮೇಲೆ ಹೆಂಗಾಗಿರೋದ್ರಿಂದ ಡೆವಲಪ್ಮೆಂಟ್ ಮೇಲೆ ಆಗ್ಬಹುದು ಅನ್ನೋ ನಂಬಿಕೆ ಇದೆ. ಓಕೆ ಮೇಡಮ್, ಇದೇ ನಿಮ್ಮ ಕ್ವಶನ್ಗೆ ಯುವಕರನ್ನ ಸೆಳೆಯೋದಕ್ಕೆ ಉಪೇಂದ್ರ ಅವರನ್ನು ಒಂದು ಪಕ್ಷ ಕಟ್ಕೊಂಡಿದ್ದಾರೆ, ಪ್ರಜಾಕೀಯ ಪಕ್ಷ ಅಂದ್ಬಿಟ್ಟು. ಅದರಿಂದ ಏನಾದರೂ ಇನ್ವಾಲ್ವ್ ಮುಂದೆ ಆದ್ರೆ ಏನಾದರೂ ಮುಂದೆ ಬರ್ಬೋದಾ ನಿಮ್ಮ ಪ್ರಕಾರ? ಖಂಡಿತ ಅವ್ರು ಬಂದರೆ ಆಗ್ಬಹುದು. ಅಂದರೆ ಕೆಲಸ ಮಾಡಬೇಕು, ಕೆಲಸ ಮಾಡಿ ತೋರಿಸಿದ್ರೇನೆ ಅದು ಜನರಿಗೆ ಒಂದು ನಂಬಿಕೆ ಬರುತ್ತಲ್ವಾ, ಆ ಥರ. ನೋಡಿದ್ರಲ್ಲ ಜನರ ಮನಸ್ಸಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಅಂದ್ಬಿಟ್ಟು. ದರ್ಶನ್ ಆಗಿರ್ಬೋದು, ಯಶ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಹಾಗೆ ಪ್ರಜಾಕೀಯದ ಉಪೇಂದ್ರ ಕೂಡ ಆಗಿರ್ಬೋದು. ಇವರೆಲ್ಲ ಇನ್ನೂ ಈಗಷ್ಟೇ ಎಂಟ್ರಿ ಕೊಡ್ತಿದ್ದಾರೆ. ಆದರೆ ಇನ್ನು ಯಶ್ ಆಗಲಿ, ಸುದೀಪ್ ಆಗಲಿ, ದರ್ಶನ್ ಆಗಲಿ, ಇವರೆಲ್ಲ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಥವಾ ಹೊಸ ಪಕ್ಷ ಕಟ್ತಾರಾ, ನಿಜವಾಗ್ಲೂ ಇವ್ರು ರಾಜಕೀಯಕ್ಕೆ ಬರ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕುಲಕರ್ಣಿ ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು.